ಭಾರತದಲ್ಲಿರತಕ್ಕಂಥ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದರೊಂದಿಗೆ ಇವತ್ತಿನ ದಿವಸ ಬಸವ ಜಯಂತಿಯ ಪ್ರಯುಕ್ತವಾಗಿ ನಮ್ಮ ಕನ್ನಡ ನಾಡಿನಲ್ಲಿರತಕ್ಕಂಥ ಎಲ್ಲ ಜನರ ಜೊತೆಗೆ ಗಮನ ಸೆಳೆಯುವುದರ ಮುಖಾಂತರ ಸಮಾನತೆಯನ್ನು ಸಾರಿರತಕ್ಕಂಥ ಅಪ್ಪ ಬಸವಣ್ಣನವರು ಬಸವಣ್ಣ, ಬಸವ, ಬಸವೇಶ್ವರ, ಕಾಯಕ ಪ್ರೇಮಿ, ಭಕ್ತಿ ಭಂಡಾರಿ, ಸಮತಾವಾದಿ ಇಷ್ಟೆಲ್ಲ ಹೆಸರುಗಳೊಂದಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಅವರೇ ಜಗಜ್ಯೋತಿ ಬಸವೇಶ್ವರರು. ಭಾರತದ 12ನೆಯ ಶತಮಾನದ ಹಿಂದೂ ತತ್ವಜ್ಞಾನಿ, ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದ ಮಂತ್ರಿಯಾಗಿದ್ರು. ಹಾಗೇನೆ ಸಾಮಾಜಿಕ ಸುಧಾರಕರು ಕೂಡ ಆಗಿದ್ರು. ಶಿವ ಕೇಂದ್ರೀಕೃತ ಭಕ್ತಿ ಚಳವಳಿಗಳಲ್ಲಿ ಕನ್ನಡದ ಕವಿಯೂ ಕೂಡ ಆಗಿದ್ರು. ಬಸವಣ್ಣನ ವಚನಗಳ ಮೂಲಕ ಅರಿವನ್ನು ಹರಡಿಸಿದರು. ಹಾಗೇನೆ ಬಸವಣ್ಣ ಲಿಂಗ ತಾರತಮ್ಯ ಮೂಢನಂಬಿಕೆಗಳನ್ನು ನಿರಾಕರಿಸುವುದರೊಂದಿಗೆ ಇಷ್ಟಲಿಂಗ ಹಾರವನ್ನು ಪರಿಚಯಿಸಿದರು. ಇದನ್ನು ಎಲ್ಲರೂ ಭರಿಸುವುದರ ಮುಖಾಂತರ ಪೂಜಿಸಬೇಕೆಂದು ಹೇಳಿದರು. ಅವರು ತಮ್ಮ ಒಂದು ಸಾಮ್ರಾಜ್ಯದ ಮುಖ್ಯಮಂತ್ರಿಯೂ ಕೂಡ ಆಗಿದ್ರು. ಅವರ ಒಂದು ಅನುಭವ ಮಂಟಪಕ್ಕೆ ಇಲ್ಲಿ ಎಲ್ಲ ರೀತಿಯ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಪುರುಷ ಮತ್ತು ಮಹಿಳೆಯರು ಆಧ್ಯಾತ್ಮಿಕ ಹಾಗೂ ಪ್ರಾಪಂಚಿಕ ಚಿಂತನೆಗಳನ್ನು ಮುಕ್ತವಾಗಿ ಚರ್ಚಿಸಲಿಕ್ಕೆ ಸ್ವಾಗತಿಸಿದರು. ಬಸವಣ್ಣನವರ ಜೊತೆಗೆ 770 ಅಮರ ಗಣಾಂಗಗಳು ಇದ್ದರೆಂದು ಹಾಗೂ 1,96,000 ಶರಣರಿದ್ದರೆಂದು ಸಾಕಷ್ಟು ಪ್ರಮಾಣದಲ್ಲಿ ಐತಿಹಾಸಿಕವಾಗಿರತಕ್ಕಂಥ ಪುರಾವೆಗಳು ಕೂಡ ಅದಾವ. ಹಾಗೇನೆ ಸಾಂಪ್ರದಾಯಿಕವಾಗಿರತಕ್ಕಂಥ ವಿದ್ಯುತ್ ಪೂರ್ಣ ಗ್ರಂಥಗಳು ಐತಿಹಾಸಿಕ ಸಾಕ್ಷ್ಯವನ್ನು ಅವಲಂಬಿಸಿಕೊಂಡು ಬಸವ ಕವಿ ತತ್ವಜ್ಞಾನಿಯಾಗಿದ್ದು ಈಗಾಗಲೇ ಅಸ್ತಿತ್ವದಲ್ಲಿದ್ದ ಸಂಪ್ರದಾಯವನ್ನು ಸಂಸ್ಕರಿಸಿದರು. ಅದೇ ರೀತಿಯಾಗಿ ಶಕ್ತಿಯನ್ನು ಕೂಡ ತುಂಬಿದರು. ಬಸವರಾಜ ದೇವರಗಳೇ ಬಸವನ ಜೀವನ ಹಾಗೂ ವಿಚಾರಗಳ ವಿವರಗಳನ್ನು 13ನೇ ಶತಮಾನದ ಪಠ್ಯ ಪಾಲ್ಕುರಿಕೆಯ ಸೋಮನಾಥರ ಬಸವ ಪುರಾಣದಲ್ಲಿ ನಿರೂಪಿಸಲಾಗಿರ್ತದ. ಭಕ್ತಿ ಭಂಡಾರಿ ಬಸವಣ್ಣನವರು 12ನೆಯ ಶತಮಾನದ ಮಧ್ಯಭಾಗದಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರದಲ್ಲಿ ಜನಿಸಿದರು. ಇವರ ತಂದೆಯವರಾದ ಮಾದರಸ, ತಾಯಿ ಮಾದಲಾಂಬಿಕೆ. ಇವರು ಕಳಚೂರಿಯ ಬಿಜ್ಜಳನ ಆಸ್ಥಾನದ ಕವಿ ಆಗಿರ್ತಾರ. ವಿಶ್ವದ ಮೊಟ್ಟ ಮೊದಲ ಸಂಪತ್ತು ಎಂದು ಖ್ಯಾತಿಯನ್ನು ಪಡೆದಿರತಕ್ಕಂಥ ಅನುಭವ ಮಂಟಪದ ರೂವಾರಿಗಳು ಯಾರು ಅಂತ ಅಂದ್ರೆ ಬಸವಣ್ಣನವರು. ಅವರು ಕಾಯಕವೇ ಕೈಲಾಸ ಎಂಬ ಒಂದು ಮಾತನ್ನ ಸಾರಿದ್ರು. ಅದನ್ನ ಏಕೆ ಸಾರಿದ್ರು ಅಂದ್ರೆ ನಿಮ್ಗೆ ತಿಳಿದಿರಬಹುದು, ಜನರು ಯಾವುದೇ ರೀತಿಯಾಗಿ ದುಡಿಯುವ ಪಥದಲ್ಲಿ ಬದುಕುವುದರ ಉದ್ದೇಶಕ್ಕಾಗಿ ಸಹಜವಾಗಿ ಮುನ್ನಡೆಸಿಕೊಂಡು ಬಂದಂಥವರು ಬಸವಣ್ಣನವರು. ಕನ್ನಡ ನಾಡಿನ ಇತಿಹಾಸದಲ್ಲಿ 12ನೆಯ ಶತಮಾನದ ಅತ್ಯಂತ ಮಹತ್ವವನ್ನು ಪಡೆದಿರತಕ್ಕಂಥ ಉತ್ತರ ಭಾಗದಲ್ಲಿ ಶಿವಶರಣರಿಂದ ವಚನ ಸಾಹಿತ್ಯವನ್ನು ನಿರ್ಮಾಣ ಮಾಡುವಂಥ ಆ ಸಂದರ್ಭದಲ್ಲಿ ಶಿವಶರಣ ಹಾಗೂ ಬಸವಣ್ಣನವರು ಇವರಿಬ್ಬರು ಕೂಡ ಶ್ರೇಷ್ಠವಾಗಿರತಕ್ಕಂಥ ಭಕ್ತರಾಗಿರ್ತಾರ. ಹಾಗೇನೆ ಸದಾಚಾರಿಗಳಾಗಿಯೂ ಕೂಡ ಸಮಾಜ ಸುಧಾರಣೆಗಳಿಗೆ ಕಾರ್ಯವನ್ನ ಮಾಡಿದಂಥವರು ಬಸವಣ್ಣನವರು. ಭಕ್ತಿ ಭಂಡಾರಿ ಎನಿಸಿಕೊಳ್ಳತಕ್ಕಂಥ ಬಸವಣ್ಣನವರು ವಚನ ಸಾಹಿತ್ಯವನ್ನ ಉತ್ತಮ ರೀತಿಯಲ್ಲಿ ಬೆಳೆಸಿರತಕ್ಕಂಥವರೇ ಬಸವಣ್ಣನವರು. ಆದರೆ ಅವರಿಗೆ ಸನಾತನ ಧರ್ಮದ ಆಚರಣೆಗಳು ಬಸವಣ್ಣನವರಿಗೆ ಸರಿಯಾಗಿ ಹೊಂದಾಣಿಕೆ ಆಗಲಿಲ್ಲ. ಏಕೆಂದರೆ ಪ್ರತಿಯೊಬ್ಬರು ಯಾವ ರೀತಿ ಬದುಕಬೇಕು, ಯಾವ ರೀತಿ ಒಂದು ಸಾರ್ಥಕತೆಯನ್ನು ಪಡ್ಕೋಬೇಕು ಎನ್ನುವಂಥ ಒಂದು ಸುಂದರವಾಗಿರತಕ್ಕಂಥ ವಚನಗಳ ಪ್ರಕಾರಗಳೊಂದಿಗೆ ಆಡು ಭಾಷೆಯಲ್ಲಿ ರಚಿಸಿರತಕ್ಕಂಥ ಕೀರ್ತಿ ಯಾರದು ಎಂದರೆ ಅದೇ ಬಸವಣ್ಣನವರದು. ಅದರಲ್ಲಿ ಆ ಬಸವಣ್ಣನವರು ತಾವಷ್ಟೇ ವಚನಕಾರರಾಗದೆ ಉಳಿದಂಥವರಿಗೂ ಕೂಡ ಪ್ರೋತ್ಸಾಹದ ಒಂದು ಪ್ರೇರಣೆಯನ್ನ ನೀಡ್ತಿದ್ರು. ಇದ್ರ ಸಲುವಾಗಿ ಸಿದ್ದರಾಮ, ಚನ್ನಬಸವಣ್ಣ, ಐದಕ್ಕೆ ಮಾರಯ್ಯ, ಡೋಹರ ಕಕ್ಕಯ್ಯ ಇನ್ನೂ ಮುಂತಾದಂಥ ರಚನಾಕಾರರು ಅದಾರ. ಆ ನಂತರ ಹಸುರವೆಂಬ ಹಸುರನ್ನೇ ಮುಂದೆ ತಂದು ಪಸುರಿಸಿದೆಯ, ಪಶುವೇನಬಲ್ಲದು ಹಸುರನೆಂದೆಳಿಸುವುದು, ವಿಷಯರಹಿತನ ಮಾಡಿ ಭಕ್ತಿ ರಸವ ದಣಿಯೇ ಮೇಯಿಸಿ, ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ನೋಡ್ರಿ, ಅದರಲ್ಲಿ ಹಸುವಿನ ಒಂದು ಚಿತ್ರ ಇರ್ತಿತ್ತಂತ. ಆ ಒಂದು ಸಂದರ್ಭದಲ್ಲಿ ಆ ಹಸುವಿನೊಂದಿಗೆ ಬಸವಣ್ಣನವರು ನವೀಕರಿಸಿಕೊಂಡು ಪಶುಪತಿಯಾಗಿ ಪರಶಿವನಲ್ಲಿ ಬೇಡ್ಕೊಳ್ತಾರ. ಹಸಿವಿನ ಹಸಿರು ಹುಲ್ಲು ಪ್ರಿಯವಾಗಿರತಕ್ಕಂಥ ಆಹಾರ ಎಂದು ಅಮಾಯಕರ ಪಶುವಾದ ನಾನು, ನೀನು ನನ್ನೆದುರು ಹಾಕ್ತೀರಿ ಅಂತ ಹಸಿರು ಹುಲ್ಲನ್ನ ಆಶೆಯಿಂದ ತಿಂದು ಬಿಡ್ತೀನಿ. ಆದ್ರೆ ಅದು ವಿಷಯ ಭೋಗಗಳ ಲಾಲಸೆಯಿಂದ ಕೂಡಿರ್ತಕ್ಕಂಥ ಹಸಿರು ಎನ್ನುವಂಥದ್ದು ನನಗೇನು ಗೊತ್ತು. ಅದರಿಂದ ವಿಷಯ ಲಾಲಸೆಗಳಿಂದ ನನ್ನನ್ನ ಮುಕ್ತನನ್ನಾಗಿ ಮಾಡು. ನಿನಗೆ ಭಕ್ತಿ ರಸವೆಂಬ ಮೇವನ್ನ ತೃಪ್ತಿಯಾಗುವಂತೆ ಮೇಯಿತು, ಸುಬುದ್ಧಿ ಎಂಬ ನೀರನ್ನು ಕುಡಿಸಿ ನೀನೇ ನನ್ನನ್ನು ಸಲುಹಬೇಕೆಂದು. ಏಕೆಂದರೆ ಬಸವಣ್ಣನವರಿಗೆ ಭಕ್ತಿಯೇ ಮೂಲ ದ್ರವ್ಯ, ಪರಮಾರ್ಥ. ಅದೇ ಅವರ ಅಂತರಂಗದ ಸುದ್ದಿ. ಅದು ಸ್ಥಿರವಾಗುವಂತೆ, ಇನ್ನೊಂದಿಷ್ಟು ವಿಕಾಸಗೊಳ್ಳುವಂತೆ ಅವರು ಮತ್ತೆ ಮತ್ತೆ ಅವರ ಒಂದು ಪರೀಕ್ಷೆಗೆ ಬಡ್ಡಿಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಂಪ್ರದಾಯ
ಮಿತಿಯನ್ನ ಮೀರಿ ಅಸಹ್ಯವನ್ನ ಉಂಟು ಮಾಡಿಕೊಂಡು ಯಾವಾಗ ಚರ್ಮಕಾರ ಹರಳಯ್ಯನ ಮಾತಿಗೆ ಮಗನಿಗೆ ಬ್ರಾಹ್ಮಣ ಮಧುವರಸನ ಮಗಳನ್ನ ಕೊಟ್ಟು ಶರಣರು ಮದುವೆಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕಲ್ಯಾಣದಲ್ಲಿ ಕಾಳ್ಗಿಚ್ಚನ್ನ ಎಬ್ಬಿಸುವುದರೊಂದಿಗೆ ಬಿಜ್ಜಳನ ಸಂಪ್ರದಾಯವಾದಿಗಳ ಹಿಡಿತಕ್ಕೆ ಸಿಕ್ಕಿರತಕ್ಕಂತ ಕಾರಣಗಳಿಂದ ಹರಳಯ್ಯ ಮಧುವರಸನಿಗೆ ತೀರ ದಾರುಣವಾಗಿರತಕ್ಕಂತ ಶಿಕ್ಷೆಯನ್ನ ಅವರು ಕೊಟ್ಟಿರ್ತಾರ. ಆ ಒಂದು ಹಿನ್ನೆಲೆಯಲ್ಲಿ ಕಲ್ಯಾಣದ ಬೀದಿಗಳಲ್ಲಿ ಜೀವ ಹತ್ಯೆಯ ರುದ್ರ ನರ್ತನವ ನಡೆಯಿತು. ಅಹಿಂಸೆಯನ್ನ ಬಯಸಿರತಕ್ಕಂತ ಮೃದು ಮನಸ್ಸಿನ ಬಸವಣ್ಣನೊಂದು ಹತಾಶೆಯಿಂದ ಕೂಡಲ ಸಂಗಮಕ್ಕೆ ಹೊರಟು ಬಿಟ್ರು. ಅಲ್ಲೇ ಅವ್ರದೊಂದು ಅಂತ್ಯಕ್ರಿಯೆ ನಡೀತು. ಮಹಾಮಾನವತಾವಾದಿ ಬಸವಣ್ಣನಿಗೂ ಅರಗಿಸಿಕೊಳ್ಳಲಾರದೆ ಆ ಕಾಲ ಅವನನ್ನ ಆದರ್ಶಗಳನ್ನ ಹೋಗಿಬಿಟ್ಟು, ಆದ್ರೆ ನೂರಾರು ವರ್ಷಗಳು ಕಳೆದರೂ ಕೂಡ ಬಸವಣ್ಣನವರ ಮಹಾ ಭಕ್ತಿ ತತ್ವವನ್ನ ತಿಳಿಯಲಿಕ್ಕೆ ಬಸವಣ್ಣನವರು ನಮ್ಮ ಮುಂದೆ ಅದಾವ. ಕವಿ ಹೃದಯ ಅವರ ವಚನಗಳಲ್ಲಿ ಅವರ ಅಂತರಂಗಗಳನ್ನ ಕಾಣಬೇಕಾಗ್ತದ. ಅವನಲ್ಲಿರತಕ್ಕಂಥ ಶ್ರೇಷ್ಠ ವಿಶಿಷ್ಟತೆಯನ್ನ ಗುರುತಿಸ್ಕೊಂಡು ಮೇಲಾಗಿ ಅವನ ವಚನಗಳು ಇವತ್ತಿಗೂ ಸಹ ಎಲ್ಲಿ ಬೇಕಾದ್ರೂ ಕೂಡ ಸತ್ವವನ್ನ ಪಡಿತಿರ್ತಾವ. ಆದ್ರೆ ಬಸವಣ್ಣನವರ ಸಾವಿರಾರು ವಚನಗಳಲ್ಲಿ ಜನಪ್ರಿಯ ಎನಿಸಿಕೊಂಡು ಕೇವಲ ನೂರಾರು ವಚನಗಳನ್ನ ಅವುಗಳ ಸ್ವಾರಸ್ಯಗಳ ಮುಖಾಂತರ ಪ್ರಯತ್ನಗಳನ್ನ ಮಾಡಲಾಗಿರ್ತದ. ಅದೇ ರೀತಿಯಾಗಿ ವಾಸ್ತವವಾಗಿ ಬಸವಣ್ಣನವರ ವಚನಗಳಲ್ಲಿ ಆತ್ಮೀಯತೆಯನ್ನ ಇರತಕ್ಕಂತ ಅವರ ಅಂತರಂಗದ ಭಾವನೆಗಳು ತಮ್ಮ ಅಂತರಂಗವನ್ನ ನೇರವಾಗಿ ಮುಟ್ಟುವಂತ ಒಂದು ಗುರಿಯನ್ನ ಹೊಂದಿರ್ತದ. ಆದ್ರೆ ಅವರು ಒಂದು ಮಾತನ್ನ ಹೇಳಿದ್ರು, ಬೇರೆಯವರ ವಸ್ತುಗಳನ್ನ ಪರಿಹರಿಸಬೇಡ, ಅನ್ಯರನ್ನ ಹಿಂಸಿಸಬೇಡ, ಸುಳ್ಳುಗಳನ್ನ ಹೇಳಬೇಡ, ಕೋಪ ಮಾಡ್ಕೋಬೇಡ, ಅನ್ಯರನ್ನ ಕಂಡ್ರೆ ಅಸಹ್ಯ ಪಡಬೇಡ, ನಿನ್ನನ್ನೇ ನೀನಾಗಿರ್ಲಿಕ್ಕೆ ಬಹಳ ಹೊಗಳ್ಕೋಬೇಡ, ಅನ್ಯರನ್ನ ತೆಗಳಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ನಮ್ಮ ಕೂಡಲ ಸಂಗಮನನ್ನ ಒಲಿಸಿಕೊಳ್ಳುವಂತ ಸಂಪೂರ್ಣವಾಗಿರತಕ್ಕಂಥ ಒಂದು ವಿಧಾನ ಇದೇ ಆಗಿರುವಂತದ್ದು. ಆದ್ರೆ ಈ ಪ್ರಪಂಚದ ಲೋಪದೋಷಗಳನ್ನ ನೀವೇಕೆ ಸರಿಪಡಿಸ್ತೀರಿ? ನಿಮ್ಮ ದೇಹವನ್ನ ಸಾಂತ್ವನಗೊಳಿಸ್ರಿ, ಆದ್ರೆ ನಿಮ್ಮ ಮನಸ್ಸನ್ನ ಸಮಾಧಾನ ಮಾಡ್ಕೊಳ್ರಿ. ಪಕ್ಕದ ಮನೆಯವರು ದುಃಖಕ್ಕೆ ಅಳುವ ಡಾಂಬಿಕರನ್ನ ನಿಮ್ಮ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ. ಅಂದ್ರೆ ನಮ್ಮ ತನು ಮನದಲ್ಲಿ ಹೇಯ ಅಪೇಕ್ಷೆ ವಿಕಾರ ವಿಚಾರಗಳನ್ನ ತುಂಬಿಕೊಂಡು ನಿಮ್ಮನ್ನ ನೀವಾಗಿಯೇ ಸರಿಪಡಿಸಿಕೊಂಡು ಜಗತ್ತಿನ ಲೋಪದೋಷಗಳನ್ನ ಹೊರಹಾಕು ಎಂದು ಹೇಳಿದ್ರು. ಆದ್ರೆ ಬಸವೇಶ್ವರರು ಏಕತೆ, ಸಮಾನತೆ, ಸಹೋದರತ್ವವನ್ನ ವಿಶ್ವದಾದ್ಯಂತ ಸಂದೇಶವನ್ನ ನೀಡುವುದರೊಂದಿಗೆ ಸಮಕಾಲೀನ ಪ್ರಗತಿಪರ ಸಮಾಜವನ್ನ ನಿರ್ಮಿಸಲಿಕ್ಕೆ ಬಹಳ ಅತ್ಯುತ್ತಮವಾಗಿರತಕ್ಕಂತ ಬಸವಣ್ಣನವರ ತಾತ್ವಿಕ ಮೌಲ್ಯಗಳನ್ನ ಪ್ರತಿಪಾದಿಸುವಂತದ್ದು ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಗೃತೆಯನ್ನ ಉತ್ತೇಜಿಸುವುದರೊಂದಿಗೆ ಅಂತರ್ಜಾತೀಯ ವಿವಾಹದೊಂದಿಗೆ ಪ್ರೋತ್ಸಾಹವನ್ನ ಮಾಡುವಂತದ್ದು ಇವರದೇ ಆಗಿರುವಂತದ್ದು. ಆದರೆ ಬಸವಣ್ಣನವರು ಶತಶತಮಾನಗಳಿಂದ ಘೋಷಣೆಗಳಿಗೆ ಒಳಪಟ್ಟಿರತಕ್ಕಂತ ಸ್ತ್ರೀ ಸಮುದಾಯದ ಗುರಿಯಾಗಿದ್ರು. ಅವರು ಲಿಂಗ ಭೇದದ ವಿರುದ್ಧ ಸಿಡಿದೇಳುವುದರ ಮುಖಾಂತರ ಸ್ತ್ರೀ ಸಮಾನತೆಯ ಸ್ವಾತಂತ್ರ್ಯದ ಪ್ರತಿಪಾದನೆಯನ್ನ ಮಾಡಿದ್ರು. ಆ ಬಸವಣ್ಣನವರಿಗೆ ಹೆಣ್ಣು ಗಂಡು ಎನ್ನುವಂಥದ್ದು ಅವರ ಒಂದು ಕಲ್ಪನೆ ದೇಹಕ್ಕೆ ಅಷ್ಟೇ ಅಲ್ಲದೆ ವಿನಃ ಅವರ ಆತ್ಮಕ್ಕೂ ಸಹ ವಿಶಿಷ್ಟವಾಗಿರತಕ್ಕಂತ ಕಲ್ಪನೆಯನ್ನ ಬಸವಣ್ಣನವರಿಗೆ ಸಲ್ತಾದ. ಆದ್ರೆ ಬಸವಾದಿ ಶರಣರು ತಮ್ಮ ಎಲ್ಲಾ ಶರಣ ಸಮೂಹದೊಂದಿಗೆ ಹಾಗೂ ಅವರ ಅನುಭವದೊಂದಿಗೆ ವಿಚಾರ ವಿನಿಮಯ ಹಾಗೂ ಅವರ ಒಂದು ಸಂವಾದದಗೋಸ್ಕರ ಬಸವಣ್ಣರು ನಿರ್ಮಿಸಿಕೊಳ್ತಾರ. ಅವರ ಚಿಂತೆಯ ವೇದಿಕೆಯೇ ಅನುಭವದ ಮಂಟಪ ಆಗಿರುವಂತದ್ದು. ಆ ಒಂದು ಅನುಭವ ಮಂಟಪವನ್ನ ಜಗತ್ತಿನ ಮೊದಲನೆಯ ಸಂಸತ್ತು ಎಂದು ಗುರುತಿಸಲಾಗಿರ್ತದ. ಆ ಬಸವಣ್ಣನವರು ಯಾವುದೇ ಧರ್ಮಕ್ಕೆ ಸೀಮಿತವಾದಂತವರಲ್ಲ. ಏಕೆಂದ್ರೆ ಅವರು ಇಡೀ ಮಾನವ ಕುಲಕೋಟಿಗಳಿಗೆ ಸಲ್ಲುವಂತ ಒಬ್ಬ ವ್ಯಕ್ತಿ. ಆದ್ರೆ ಅವನ ಸಮೂಹವನ್ನ ವಿಚಾರಿಸಿದಂತವರು ಬಸವಣ್ಣನವರು. ಕಲ್ಪನಾಗರಕ್ಕೆ ಹಾಲನ್ನ ಬರೆಯುವಂತವರು ನಿಜವಾದ ಹಾವೇ ಪ್ರತ್ಯಕ್ಷವಾದಾಗ ಅದನ್ನ ಕೊಲ್ಲಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾರ. ಹಸಿರ ಜಂಗಮ ಬಂದರೆ ಅನ್ನ ನೀಡದೆ ಉಣದಿರುವ ಲಿಂಗಕ್ಕೆ ಭೋಜನ ಭಕ್ಷ್ಯಗಳನ್ನಿಟ್ಟು ನೈವೇದ್ಯ ಮಾಡ್ತಾರೆ. ಇದು ಎಂತ ವಿಪರ್ಯಾಸ ಎಂದು ಪ್ರಶ್ನಿಸುವುದರ ಮುಖಾಂತರ ವೈಚಾರಿಕವಾಗಿರತಕ್ಕಂತ ಚಿಂತನೆಗೆ ಆದ್ಯತೆಯನ್ನ ನೀಡಿದಂತವರೇ ಬಸವಣ್ಣನವರು. ಇದೇ ರೀತಿಯಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ವೈಚಾರಿಕ ನೆರೆಗಟ್ಟಿನ ಚಿಂತನೆಗಳಿಗಾಗಿ ಎಂದೆಂದಿಗೂ ಕೂಡ 12ನೇ ಶತಮಾನದಲ್ಲಿ ಕ್ರಾಂತಿಕಾರರ ಪುರುಷರಾಗಿ, ಸಮಾಜ ಸುಧಾರಕರಾಗಿ, ಕವಿಗಳಾಗಿ ಆ ಒಂದು ಸಮಾಜವನ್ನ ಸುಧಾರಿಸಲಿಕ್ಕೆ ಸಾಕಷ್ಟು ಶ್ರಮವನ್ನ ಪಟ್ಟಿರುವಂತವರು ಬಸವಣ್ಣನವರು. ಬಸವಣ್ಣನವರ ಕಾಯಕ ಶಾಸ್ತ್ರ ವಿಶಿಷ್ಟ ರೀತಿಯಲ್ಲಿ ಸರ್ವ ಸಮತ್ವ ಭಾವನೆಗಳೊಂದಿಗೆ ಬದುಕನ್ನ ಕಲ್ಪಿಸಲಾಗ್ತದ. ಆದ್ರೆ ಶರಣರ ವೈಯಕ್ತಿಕ ಸಂಪತ್ತನ್ನ ದಾಸೋಹ ಪ್ರಜ್ಞೆಯೊಂದಿಗೆ ಯಾರೂ ಕೂಡ ಹಸಿವಿನಿಂದ ಒಳಗಾಗದಂತೆ ನೋಡಿಕೊಳ್ಳುವಂತವರೇ ಅಪ್ಪ ಬಸವಣ್ಣನವರು. ಅವರ ಸಾಮಾಜಿಕ ಪ್ರಜ್ಞೆಯೊಂದಿಗೆ ಮಾನವ ವ್ಯಕ್ತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜಾತ್ಯತೀತ ಮನೋಭಾವನೆ, ಲಿಂಗ ಭೇದ, ವರ್ಣಭೇದಗಳಂತಹ ಅಲ್ಲಗಳೆಯುವಂತ ಕ್ರಮಗಳನ್ನ ಕಾಯಕ ಜೀವಿಗಳ ಸಂಘಟನೆ ಹಾಗೂ ಕಾಯಕ ಜೀವಿಗಳ ವಯಸ್ಕ ಶಿಕ್ಷಣ, ದಲಿತ ಮತ್ತು ಮಹಿಳಾ ಶಿಕ್ಷಣ ಮಂದಿರ, ಸಾಕಷ್ಟು ಮೂರ್ತಿಗಳ ನಿರಾಕರಣೆ, ಶರಣರ ಸಂಕಲನ, ಆರ್ಥಿಕ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಪರಿಹರಿಸುವುದರೊಂದಿಗೆ ವ್ಯವಸ್ಥಿತವಾಗಿರತಕ್ಕಂತ ಮಹತ್ವದ ಕಾರ್ಯವನ್ನೇ ಕಾಯಕ ನಿಧಿ ಎಂದು ಹೇಳಲಾಗ್ತದ. ಹೀಗಾಗಿ ಕಾಯಕ ಜೀವಿಗಳಿಗೆ ಕೇಂದ್ರಿತ ಜೀವನದ ಸಾಮಾಜಿಕ ವ್ಯವಸ್ಥೆ, ಇತರೆ ವಿವಿಧ ರೀತಿಯಲ್ಲಿ ಸಾಮಾಜಿಕ ಮೂಲಗಳಿಂದ ಬಂದಂತವರಿಗೆ ಚಿಂತನೆ, ಕಾಯಕ ಪ್ರಸಾದ ಹಾಗೂ ದಾಸೋಹ, ಸಮಾಜಮುಖಿ ಕ್ರಾಂತಿಕಾರಿ ಕಲ್ಪನೆಗೆ ಸಮೂಹವಾಗಿರತಕ್ಕಂತ ನಾಯಕತ್ವ. ಒಟ್ಟಿನಲ್ಲಿ ಹೇಳುವುದಾದ್ರೆ ಕಾಯಕವೇ ಕೈಲಾಸ ಎನ್ನುವಂಥದ್ದು ಕಾಯಕ ಜೀವಿಗಳಿಗೆ ನಿಸ್ವಾರ್ಥವಾಗಿರತಕ್ಕಂತ ಕಾಯಕದಿಂದ ಬಂದಂತ ಹಣವನ್ನ ಪ್ರಸಾದವನ್ನ ಮಾಡಿ ಧನ್ಯವಾಗಲಿಕ್ಕೆ
ಹೇಳುವಂತವರು ಬಸವಣ್ಣನವರು. ಇಂತಹ ಉನ್ನತ ವಿಚಾರಗಳ ಪ್ರಕಾರ ಸೇವೆಯ ಮಹತ್ವವನ್ನ ಅರಿತುಕೊಂಡು ನಾವೆಲ್ಲರೂ ಸತ್ಯ ಶುದ್ಧ ಕಾರ್ಯವನ್ನ ಮಾಡಿ ತನುವಿನ ಗುರುವಿಗೆ, ಮನುವನ್ನ ಲಿಂಗಕ್ಕೆ, ಧನುವನ್ನ ಜಂಗಮಕ್ಕೆ ಈ ರೀತಿಯಾಗಿ ಎನಿಸಿಕೊಂಡು ನಿಸ್ವಾರ್ಥ ಕಾಯಕ ಸೇವೆಗಳೊಂದಿಗೆ ಪ್ರಭಾವಿಯಾಗು ಎನ್ನುವಂತವರು ಬಸವಣ್ಣನವರು. ಆದರೆ ಪಂಚಾಂಗ ಜಾತಕಗಳಲ್ಲಿ ಬಸವಣ್ಣನವರಿಗೆ ಹೇಯವಾಗಿರತಕ್ಕಂತ ನಂಬಿಕೆಗಳು ಅಂದ್ರೆ ಅವರಿಗೆ ಆಗಿ ಬರಲಾರದು. ಆದರೆ 16ನೇ ವಯಸ್ಸಿನ ಹುಡುಗರು ಆಗಿನ ಕಾಲದ ಕಟ್ಟುಪಾಡುಗಳನ್ನ ಧಿಕ್ಕರಿಸಿಕೊಂಡು ಧಾರ್ಮಿಕ ಆಚರಣೆಗಳನ್ನ ತನ್ನ ಜನುವಾರುಗಳನ್ನ ಕೆತ್ತೆಸೆದುಕೊಂಡು ನಿಂತು ಎಸೆದು ಎನ್ನುವಂತವರು ಬಸವಣ್ಣನವರು. ಆದರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ದುಡಿದು ತಿನ್ನುವಂತ ವರ್ಗಗಳಿಗೆ ಘನತೆಯನ್ನ ತಂದುಕೊಟ್ಟಂತವರು ಬಸವಣ್ಣನವರು. ಅದೇ ರೀತಿಯಾಗಿ ತಾರತಮ್ಯವನ್ನ ತಂದುಕೊಟ್ಟು ವಿಚಾರಿಸುವಂತವರು ಬಸವಣ್ಣನವರು. ಸಮಾಜವಾದಿ, ಸಮತಾವಾದಿ ಹಾಗೂ ಆರ್ಥಿಕ ತಜ್ಞ, ಅಭಿವೃದ್ಧಿಯ ಚಿಂತಕ, ಕಾಯಕಯೋಗಿ, ಕ್ರಿಯಾಶೀಲವಾಗಿ ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯ ಮಹಾಗುರು ಯಾರೆಂದ್ರೆ ಬಸವಣ್ಣನವರು. ದಯವೇ ಧರ್ಮದ ಮೂಲವಯ, ಅರಿತರೆ ಶರಣರ, ಮರೆತರೆ ಮಾನವ. ಇಂಥ ಒಂದು ಸಂದೇಶವನ್ನ ಸಾರುವುದರ ಮುಖಾಂತರ ಮಾನವತಾವಾದಕ್ಕೆ ಬಸವಣ್ಣನವರು ಮಾದರಿಯಾಗಿರ್ತಾರ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದೇ ಕರೆದಿರತಕ್ಕಂತ ಬಸವಣ್ಣನವರ ತತ್ವ ಆದರ್ಶ ಚಿಂತನೆಗಳನ್ನ ಪ್ರತಿಯೊಬ್ಬರ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಸುವಂತಾಗಲಿ. ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ.